ನಮ್ಮೆಲ್ರಿಗೂ ಈ ಥರ ಅನಿಸಿರುತ್ತೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಯಾಟರ್ಡೇ ಬಂತು ಅಂದರೆ ಸಂಡೇ ಬಂತು ಅಂತಂದರೆ, ಅಥವಾ ಸಮ್ಮರ್ ಡೇಸ್ ಆಗಲಿ ವಿಂಟರ್ ಡೇಸ್ ಆಗಲಿ, ಎಕ್ಸ್ಪೆಷಲಿ ಹಾಲಿಡೇಸ್ ಟೈಮಲ್ಲಿ ಜುಯ್ಯ ಅಂತ ಹೋಗ್ಬಿಟ್ಟಿರೋದು. ಅಲ್ಲ ಗುರು, ಇನ್ನೂ ನಿನ್ನೆ ಮೊನ್ನೆ ಇನ್ನೂ ಒಂದೆರಡು ದಿನ ರಜಾ ಇರಬೇಕಾಗಿತ್ತು ತಾನೆ. ಒಂದು ತಿಂಗಳು ರಜಾ ಕೊಟ್ಟಿರ್ತಾರೆ, ಇನ್ನೂ ಒಂದೆರಡು ದಿನ ರಜಾ ಇರಬೇಕಾಗಿತ್ತು ತಾನೆ. ಅದು ಅಥವಾ ಸ್ಕೂಲಲ್ಲಿ ಇರಬೇಕಾದ್ರೂ ಕನ್ನಡ, ಸೈನ್ಸು, ಹಿಂದಿ, ಮ್ಯಾಥ್ಸ್ ಇವೆಲ್ಲನೂ ನಿಧಾನಕ್ಕೆ ಹೋಗುತ್ತೆ. ಒಂದು 5 ಸತಿ ನೋಡೋದು ವಾಚು ಆಯ್ತು, 40 ನಿಮಿಷ ಆಯಿತು, 40 ನಿಮಿಷ, 45 ನಿಮಿಷ ಆಯಿತು ಅಂತ. ಬಟ್ ಪಿ ಟಿ ಪೀರಿಯಡ್ ಇನ್ನೂ ಇವಾಗ ಹೋಗಿ ಆಯಿತಾ, ಬ್ಯಾಟು ಬಾಲೆಲ್ಲ ಎತ್ಕೊಂಡಿರ್ತೀವಿ, ಇನ್ನೂ ಒಂದು 2 ಅವರ್ ಆಗಿರುತ್ತೆ, ಅವಾಗ ಟ್ರರ್ ಅಂತ. ನಾನು ಬರೀ ನಮಗೆಲ್ಲ ಪೀರಿಯಡು ಜಾಸ್ತಿ ಟೈಮ್ ಇಟ್ಬಿಟ್ಟು ಪಿ ಟಿ ಪೀರಿಯಡ್ ಮಾತ್ರ ಕಡಿಮೆ ಟೈಮ್ ಇಟ್ಟಿದ್ದಾರೆ ಅಂತ. ಸೊ ನನಗೆ ಅವಾಗ ಹಂಗೆ ಅನ್ಸೋದು. ಬಟ್ ಇವಾಗ ಅನಿಸುತ್ತೆ, ಸೊ 101% ನಾವು ಅಲ್ಲಿ ಇನ್ವಾಲ್ವ್ ಆಗಿರ್ತಿದ್ವಿ, ನಾವು ಪ್ರೀತಿಯಿಂದ ಆಟ ಆಡ್ತಿದ್ವಿ, ತುಂಬ ಖುಷಿ. ಅದು ನಮ್ಗೆ ತುಂಬ ಖುಷಿ ಕೊಡೋದು, ನಾವು ಅಲ್ಲಿ 101% ಬೇರೆ ಏನೂ ಯೋಚನೆ ಮಾಡಿದ್ರು ಅಲ್ಲಿ ಇನ್ವಾಲ್ವ್ ಆಗಿದ್ದಾಗ. ಸೊ ನಮಗೆ ಬೇರೆ ಏನು ಯೋಚನೆ ಮಾಡ್ತಿರಲಿಲ್ಲ, ಅದಕ್ಕೆ ಟೈಮ್ ಬೇಗ ಹೋಗೋದು. ಸೊ ಇವಾಗಲೂ ಅಷ್ಟೇ, ನಾವು ಇಷ್ಟಪಡೋ ವ್ಯಕ್ತಿ, ಜಾಗ ಅಥವಾ ಮಾಡೋ ಕೆಲಸ ತುಂಬ ಇಷ್ಟಪಟ್ಟಾಗ ಸೊ ಟೈಮ್ ಹೋಗೋದು ಇವಾಗಲೂ ಗೊತ್ತಾಗಲ್ಲ. ಹೊಡಿತೀವಿ.